ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಶವರ್ ಆಲ್ ಯುವರ್ ಲವ್ ಟು ಮೈ ಚಾನಲ್ ಅಂತ ಹೇಳ್ತಾ, ದಿಸ್ ಇಸ್ ತೇಜು ಕಾಂತ್ರಾಜ್, ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆರಿ 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 ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಓಕೆ, ನನ್ನ ಥ್ರೋಟ್ ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಬಿಕಾಸ್ ಇಲ್ಲಿನ ವೆದರು ಇಟ್ಸ್ ಗೆಟಿಂಗ್ ವರ್ಸ್ ಡೇ ಬೈ ಡೇ. ತುಂಬ ಚಳಿ, ಮೈ ಗಾಡ್. ಇನಿಷಿಯಲಿ ಚೆನ್ನಾಗಿತ್ತು, ಆ ಸ್ನೋ ಚಳಿನೆಲ್ಲ ನೋಡೋಕ್ಕೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಬಟ್ ಇವಾಗ ಐ ಫೀಲ್ ವೆರಿ ಮಚ್ ಕೋಲ್ಡ್. ಆ್ಯಂಡ್ ಅದಕ್ಕೆ ಸ್ವಲ್ಪ ಕೋಲ್ಡು, ಕಾಫು, ಸ್ವಲ್ಪ ಥ್ರೋಟ್ ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಗಾಗಲ್ ಮಾಡಬೇಕು ಆ್ಯಂಡ್ ಹ್ಯಾವ್ ಟು ಸ್ಟಾರ್ಟ್ ಮೈ ಡೇ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಡಿಸೆಂಬರ್ 21st. ಮೈ ಗಾಡ್, ಲೈಫ್ನ ಒಂದು ಬಿಗ್ಗೆಸ್ಟ್ ಟರ್ನ್ ಆ್ಯಂಡ್ ವೆರಿ ಗ್ರೇಟ್ ಚೇಂಜ್ ನನ್ನ ಜೀವನದಲ್ಲಿ ಆಗಿದ್ದು ಲಾಸ್ಟ್ ಇಯರ್. ಅದು 21/12/2023 ಬಿಕಾಸ್ ಇದು 2024 ಡಿಸೆಂಬರು. ವಿ ಆರ್ ಮೂವಿಂಗ್ ಫಾರ್ವರ್ಡ್ ಟು 2025, ಬಟ್ ವಿ ಹ್ಯಾವ್ ಟು ರಿಮೆಂಬರ್ 2023 ಡಿಸೆಂಬರ್ ಅಂದರೆ ಲಾಸ್ಟ್ ಡಿಸೆಂಬರ್ 21st ನನ್ನ ಲೈಫ್ನ ಪಾರ್ಟ್ನರ್ ನನ್ನ ಲೈಫ್ಗೋಸ್ಕರ ಜರ್ಮನಿಯಿಂದ ಬಂದಿದ್ದು. ಗಾಡ್, ದಟ್ಸ್ ಲೈಕ್ ಅನ್ ಅಮೇಝಿಂಗ್ ಜರ್ನಿ. ಆ ಇನ್ಕ್ರೆಡಿಬಲ್ ಜರ್ನಿ ಬಗ್ಗೆ ಮಾತಾಡ್ತಿದ್ರೆ ಐ ಥಿಂಕ್ ಇಟ್ಸ್ ಸೋ ಗುಡ್, ಐ ಫೀಲ್ ಸೋ ಗುಡ್. ನನ್ನ ಜೀವನದಲ್ಲಿ ಐ ಥಿಂಕ್ ಅನ್ನ ಬಂದಿದ್ದು ಇಟ್ಸ್ ವೆರಿ ನೈಸ್ ಬಿಕಾಸ್ ಅವತ್ತು ಹೇಗೆ ನಾವಿಬ್ಬರು ಮೀಟ್ ಮಾಡಿದ್ವಿ, ಡೆಸ್ಟಿನಿ ಮೇಡ್ ಅಸ್ ಟುಗೆದರ್ ಆ್ಯಂಡ್ ವಿ ಗಾಟ್ ಮ್ಯಾರಿಡ್ ಆ್ಯಂಡ್ ವಿ ಆರ್ ಇನ್ ಜರ್ಮನಿ ರೈಟ್ ನೌ. ವಿ ಆರ್ ಲೀಡಿಂಗ್ ಅ ವೆರಿ ಹ್ಯಾಪಿ ಆ್ಯಂಡ್ ನೈಸ್ ಲೈಫ್, ಟಚ್ ವುಡ್. ಸೊ ನೋ ದೃಷ್ಟಿ ಪ್ಲೀಸ್. ಸೊ ನಾವಿಬ್ಬರು ವಿ ಆರ್ ಲೀಡಿಂಗ್ ರಿಯಲಿ ಗುಡ್ ಲೈಫ್. ಬಟ್ ಅವತ್ತಿನ ದಿನ ತುಂಬಾ ಸ್ಪೆಷಲ್ ಅಲ್ವಾ? ಸೊ ಎಲ್ಲ ಮೊದಲುಗಳು ಲೈಫಲ್ಲಿ ತುಂಬಾ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ನನ್ನ ಲೈಫಲ್ಲೂ ಕೂಡ ಡಿಸೆಂಬರ್ 21st ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಐ ಆಲ್ವೇಸ್ ರಿಮೆಂಬರ್ ಕನ್ನಾ ಟೆಲಿಂಗ್ ದಿಸ್ ಒನ್ ಥಿಂಗ್. ಯಾವಾಗಲೂ ಹೇಳ್ತಿರ್ತಾರೆ ಅವರು, ನಥಿಂಗ್ ಇಸ್ ಸೇಮ್ ಸಿನ್ಸ್ 21st/12 ಅಂತ. ಸೊ ಎವ್ರಿ ಟೈಮ್ ಹಿ ಕೀಪ್ಸ್ ಟೆಲ್ಲಿಂಗ್ ಮಿ ದಿಸ್ ಆ್ಯಂಡ್ ಐ ಆಮ್ ಲೈಕ್ ಎಸ್, ಯಾವುದೂ ಸೇಮ್ ಇಲ್ಲ. ವಿ ವರ್ ಡಿಫ್ರೆಂಟ್ ಇಂಡಿವಿಜುವಲ್ಸ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಾನ್ ಬಾಸ್ಕೋಲ್ ಕೆಲಸ ಮಾಡ್ತಿದ್ದೆ. ಹಿ ವಾಸ್ ವರ್ಕಿಂಗ್ ಹಿಯರ್ ಇನ್ ಜರ್ಮನಿ ಆ್ಯಂಡ್ I was a girl who was dreaming, painting my life, and I was just thinking about ಮೀಡಿಯಾ ಕಡೆ ಫೋಕಸ್ ಮಾಡ್ತಿದ್ದೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಹೋಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ವಾಯ್ಸ್ ಓವರು, ಆ್ಯಂಕರಿಂಗು, ಫ್ರೀಲಾನ್ಸಿಂಗ್ ಮಾಡಿಕೊಂಡೆ, ಟೀಚಿಂಗು ಮಾಡಿಕೊಂಡು ನಾನು PhD ಮಾಡೋಣ ಅನ್ನೋ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಟೀಚಿಂಗ್ ಪ್ರೊಫೆಷನ್ ಹೋಗಿದ್ದು. ಅದಾದ ನಂತರ ಮೀಡಿಯಾ ಕಡೆ ಬರೋಣ ಅಂತ. ಸೊ ನನ್ನ ಲೈಫೇ ಬೇರೆ ಬೇರೆ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ಗಳು ತೊಗೊಳ್ತಾ ಐ ವಾಸ್ ಇನ್ ಟು ದ್ಯಾಟ್. ಬಟ್ ಆಲ್ ಆಫ್ ಎ ಸಡನ್ ಈ ಥರ ಒಂದು ಡಿಸಿಷನ್ ತೊಗೊಳ್ಬೇಕಾಯ್ತು. ಐ ಗಾಟ್ ದಿಸ್ ಮ್ಯಾನ್ ಆ್ಯಂಡ್ ಅಂದರೆ 10 days ಅಷ್ಟೇ, ನಾನೇನು ಜಾಸ್ತಿ ವೆಯ್ಟ್ ಮಾಡ್ತಿರ್ಲಿಲ್ಲ. ಸೊ ಅವ್ರ ಪ್ರಪೋಸಲ್ಗೆ ಒಂದು ಒಪ್ಕೊಂಡು ಇನ್ ಜಾನ್ವರಿ ವಿ ಗಾಟ್ ಎಂಗೇಜ್ಡ್. ಸೊ ಈ ಎಲ್ಲ ಕತೆಗೂ ಸ್ಟಾರ್ಟಿಂಗ್ ಅಂತ ಅಂದರೆ ಆ ಒಂದು ಶುರುವಾಗಿದೆ ಡಿಸೆಂಬರ್ 21st. ಸೊ ಆವತ್ತಿನ ದಿನನ ಸೆಲೆಬ್ರೇಟ್ ಮಾಡಲೇಬೇಕು. ಸೊ ಇವತ್ತು ಡಿಸೆಂಬರ್ 21st, 2024. ವಿ ಆರ್ ಇನ್ ಜರ್ಮನಿ. ಸೊ ದಟ್ ಇಸ್ ವೈ ಈ ದಿನ ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಇವಾಗ ಎದ್ದಿದ್ದೀನಿ, ಇಟ್ಸ್ ಮಾರ್ನಿಂಗ್. ಈಗ ಅಷ್ಟೇ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಉಪ್ಪು ನೀರು ಎಲ್ಲ ಗಾಗಲ್ ಮಾಡಿಬಿಟ್ಟು ಅದಾದ ನಂತರ ಕನ್ನೈ ಸ್ಟಿಲ್ ಸ್ಲೀಪಿಂಗ್, ಐ ಹ್ಯಾವ್ ಟು ಮೇಕ್ ಎ ಮೇಕಪ್. ಆ್ಯಂಡ್ ಅದಾದ ನಂತರ ಬ್ರೇಕ್ಫಾಸ್ಟು ಈಸ್ ಟೆಲ್ಲಿಂಗ್ ಹೊರಗೆ ಹೋಗೋಣ ಅಂತ, ಬಟ್ ನಾನು ಇಲ್ಲ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿಲ್ ಗೋ ಔಟ್ ಅಂತ. ಕನ್ನಡ ಸಿನಿಮಾ ಮತ್ತು ಜರ್ಮನಿಗೆ ಬಂದಿದೆ. ದಟ್ ಈಸ್ ಉಪೇಂದ್ರ ಅವರ UI. ತುಂಬ ಕಡಿಮೆ ಅಲ್ವಾ ಜರ್ಮನಿಗೆಲ್ಲ ಕನ್ನಡ ಫಿಲ್ಮ್ಸ್ ಬರೋದು. ಸೊ ಹೋಗೋಣ ಅಂತ ಅಂದ್ಕೊಂಡು ಒಂದು ಮೂವಿ ಡೇಟ್ ಪ್ಲ್ಯಾನ್ ಮಾಡಿದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಶೋ ಇದೆ. ಸೊ ಫಸ್ಟು ಅದೇ ಬ್ರೇಕ್ಫಾಸ್ಟ್ ಮಾಡಿ ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ, ಮೂವಿ ನೋಡಿಬಿಟ್ಟು ಆಮೇಲೆ ಈವ್ನಿಂಗ್ ಪ್ಲ್ಯಾನ್ ಮಾಡೋಣ ಅಂತ. ಈವ್ನಿಂಗ್ ಏನೋ ಸರ್ಪ್ರೈಸ್ ಇದೆಯಂತೆ. ಈಸ್ ನಾಟ್ ಟೆಲ್ಲಿಂಗ್ ಮೀ ಏನು ಅಂತ. ಹಿ ವಾಸ್ ಲೈಕ್, ಎಲ್ಲ ಇವಾಗಲೇ ಹೇಳಿದ್ರೆ ಈವ್ನಿಂಗ್ ಏನು ಡೋಂಟ್ ಕೀಪ್ ಆನ್ ಆಸ್ಕಿಂಗ್ ಅಂತ. ಐ ಆಮ್ ಲೈಕ್ ಓಕೆ, ಏನೂ ಕೇಳಿಲ್ಲ. ನಾನು ಜನವರಿ 8 ಪ್ಲ್ಯಾನ್ ಮಾಡ್ತಿದ್ದೀನಿ. ಇಟ್ಸ್ ಆರ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಸೊ ನೆಕ್ಸ್ಟ್ ಮಂತ್ ನನ್ನ ಪ್ಲ್ಯಾನು. ಇವತ್ತಿನ ದಿನ ಹೇಗಾಗುತ್ತೆ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇಟ್ಸ್ ಲೈಕ್ ಎದ್ದಿದ್ದೀವಿ, ಇಟ್ಸ್ ಸ್ಯಾಟರ್ಡೇ ಮಾರ್ನಿಂಗ್ 9:30. ಮನೆ ಕ್ಲೀನ್ ಮಾಡಬೇಕು. ನನ್ನ ರೂಮು, ಕಬೋರ್ಡು ಎಲ್ಲ ಕ್ಲೀನ್ ಮಾಡಿ ಐ ವಿಲ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ನಿಮಗೂ ಎಲ್ಲ ಲೈಕ್ ಐ ವಿಲ್ ಗಿವ್ ಯು ಅಪ್ಡೇಟ್ ಎಂಟೈರ್ ದಿನ ಏನಾಗುತ್ತೆ ಅಂತ. ಸೊ ಲೆಟ್ ಮೀ ಸ್ಟಾರ್ಟ್ ಕ್ಲೀನಿಂಗ್ ಫ್ರಮ್ ದಿಸ್ ಕಬೋರ್ಡ್ ಬಿಕಾಸ್ ಈ ಕಡೆ ಇರೋ ರೋ ಕನ್ನದು ಆಫೀಸ್ ಸೆಕ್ಷನ್ ಫಾರ್ಮಲ್ಸ್ ಎಲ್ಲ ಇದರಲ್ಲಿದೆ, ಲೈಕ್ ಮಿರರ್ ಆ್ಯಂಡ್ ದಿಸ್ ಒನ್. ಸೊ ರೂಮೆಲ್ಲ ಕ್ಲೀನ್ ಮಾಡಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್.
ಒಂದು ರೇಂಜಿಗೆ ಸೆಟ್ ಆಗಿದೆ. ಇದೊಂದು ಕಂಪಾರ್ಟ್ಮೆಂಟ್ ಸೆಟ್ ಮಾಡಿಬಿಟ್ರೆ ಅಲ್ಲಿ ಸೆಟ್. ಅದಾದಮೇಲೆ ಈ ಕಡೆ ಬರೋಣ. ಔಟ್ಫಿಟ್ ಆಫ್ ದ ಡೇ. First love anniversary Kanna. You too. So we are all set, ready ಆಗಿದ್ದೀವಿ. So we are heading to ಎಲ್ಲಿಗೆ? Movie. We are going to UI movie date. So see you there. ಕೊನೆಗೂ ಬ್ರೇಕ್ಫಾಸ್ಟ್ ಹೊರಗೆ ಬಂದ್ವಿ. ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಡು ಫಿಲ್ಮ್ಗೆ ಹೋಗ್ತೀವಿ. ಐ ಥಿಂಕ್ ಲೇಟ್ ಆಗುತ್ತೇನೋ ಗೊತ್ತಿಲ್ಲ. ನನ್ನ ಗಂಟ್ಲು ಹೋಗಿಲ್ಲ. ಸರಿ. ಸೊ ಫಿಲಮ್ಗೆ ಹೋದಾಗ ಕನ್ನಡದವರು ಸಿಕ್ಕಿದ್ರು. ಆಬ್ವಿಯಸ್ಲಿ ಕನ್ನಡ ಫಿಲಮ್ ಅಂದಮೇಲೆ ಎಲ್ಲರೂ ಬಂದಿರ್ತಾರೆ. ವಿ ಹ್ಯಾಡ್ ರಿಯಲಿ ಗ್ರೇಟ್ ಟೈಮ್. ತುಂಬಾ ಚೆನ್ನಾಗಿತ್ತು. ಸೊ ಗೈಸ್, UI ಫಿಲಮ್ ತುಂಬಾ ಚೆನ್ನಾಗಿತ್ತು. ನಾನು ಆಗಲೇ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಸೊ ಉಪ್ಪಿ ಸರ್ ಅವರ UI ಫಿಲಮ್ ಇನ್ ಜರ್ಮನಿ ಆ್ಯಂಡ್ ಜರ್ಮನ್ಸ್ ಕೂಡ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನನಗೂ ಕೂಡ ಖುಷಿ ಆಯಿತು. ಫಿಲಮ್ ನೋಡ್ಕೊಂಡು ಬಂದ್ವಿ, ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಕೂಡ ಮಾಡಿದೆ. ಈಗ ಐ ಥಿಂಕ್ ಸ್ವಲ್ಪ ಸುಸ್ತಾಗ್ತಿದೆ. 1 hour ಐ ವಿಲ್ ಟೇಕ್ ರೆಸ್ಟ್. ಅದಾದಮೇಲೆ ವಿಲ್ ಗೆಟ್ ಡ್ರೆಸ್ ಅಪ್ ಆ್ಯಂಡ್ ಗೋ. ಈವ್ನಿಂಗ್ ಇನ್ನೊಂದು ಸ್ವಲ್ಪ ಹೊರಗಡೆ ಹೋಗಿ ಒಂದು ಡಿನ್ನರ್ ಬಾಕಿ ಇದೆ. ಬಿಕಾಸ್ ಇಟ್ಸ್ ಆರ್ ಲವ್ ಆ್ಯನಿವರ್ಸರಿ ಆ್ಯಂಡ್ ಒಂದಷ್ಟು ವೆರಿ ಗ್ರೇಟ್ ಮೂಮೆಂಟ್ಸ್ ಆಯಿತು ಇವತ್ತು ನನ್ನ ಲೈಫಲ್ಲಿ. ಕನಾ ವಾಸ್ ಲೈಕ್ ಎವ್ರಿ ಟೈಮ್ ಟೆಲ್ಲಿಂಗ್, ಈ ವಾಸ್ ರಿಮೆಂಬರಿಂಗ್ ಹೆಂಗಿತ್ತು ಆ ಫಸ್ಟ್ ಡೇ ಹೆಂಗಿತ್ತು, ಆಮೇಲೆ ನಾವಲ್ಲಿ ಹೋಗಿದ್ದು ಹೆಂಗಿತ್ತು, ಮೆಟ್ರೋದಲ್ಲಿ ನಾವು ಇಂದ್ರಾನಗರ್ ಹೋಗಿದ್ದು ಹೆಂಗಿತ್ತು, ಆ್ಯಂಡ್ ಫ್ಯಾಟಿಬು ಅಂತ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ದಟ್ ವಾಸ್ ಆರ್ ಫಸ್ಟ್ ಡೇಟ್ ಅನಿಸುತ್ತೆ. ಎಲ್ಲ ಮೊದಲುಗಳು ಲೈಫಲ್ಲಿ ತುಂಬಾ ಸ್ಪೆಷಲು. ಸೊ ಆ ಒಂದು ಮೊದಲು ಫಸ್ಟ್ ಮೂಮೆಂಟ್ಸ್ನ ಇಬ್ಬರು ರಿಫ್ರೆಶ್ ಮಾಡ್ತಾ ಇದ್ವಿ. ಆ್ಯಂಡ್ ವಿ ಹ್ಯಾಡ್ ವೆರಿ ಗುಡ್ ಲಂಚ್ ಟುಗೆದರ್ ಆ್ಯಂಡ್ ಸಮ್ ಕ್ಯೂಟ್ ಗಿಫ್ಟ್ಸ್. ಒಂದು ವ್ಯಾಲೆಟ್ ಬೇಕಿತ್ತು ಆ್ಯಂಡ್ ಒಂದು ಅಂದರೆ ನನಗೆ ಕ್ರ್ಯಾಂಪ್ಸ್ ಆದಾಗೆಲ್ಲ ಯೂಸ್ ಆಗಲಿ ಅಂತ ಒಂದು ಹಾಟ್ ಬ್ಯಾಗು ಮತ್ತು ಜಿಲೇಬಿ, ಹೀಗೆ ಅದು ಇದು ಪುಟ್ ಗಿಫ್ಟ್ಸು. ಸೊ ದೋಸ್ ಆರ್ ಆಲ್ ವೆರಿ ಸ್ಪೆಷಲ್. ನಾನು ಅದೆಲ್ಲ ಏನು ತೋರ್ಸೋಕ್ಕೆ ಹೋಗಿಲ್ಲ. ಬಟ್ ಇವಾಗ ಡಿನ್ನರಿಗೆ ಹೋಗಬೇಕು. ಐ ಆಮ್ ಆ್ಯಕ್ಚುಲಿ ಥಿಂಕಿಂಗ್ ಶುಡ್ ಐ ಗೋ ವಿತ್ ವೆಸ್ಟ್ರನ್ ಹಾಕ್ಕೊಳ್ಳೋದು ಬೆಸ್ಟು ಆರ್ ಇಂಡಿಯನ್ ಆದರೆ ಐ ಥಿಂಕ್ ಇದು ಒಂದು ನ್ಯೂ ಕುರ್ತಿ ಸೆಟ್ ಇದೆ. ದಿಸ್ ಇಸ್ ರಿಯಲಿ ನೈಸ್. ಐ ಗಾಟ್ ಇಟ್ ಫ್ರಮ್ ಇಂಡಿಯಾ. ಅಥವಾ ಇನ್ನು ಇದೊಂದು ವೈಟ್ ಹೊಸದಿದೆ. ಲಾಟ್ಸ್ ಆಫ್ ಇಂಡಿಯನ್ ಕ್ಲೋತ್ಸ್ ಕೂಡ ಇದೆ. ಕೆಲವೆಲ್ಲ ಹಳೆದೆ. ಬಟ್ ಇನ್ನು ದಿಸ್ ಪರ್ಪಲ್ ಒನ್ ಇಸ್ ಆಲ್ಸೋ ನ್ಯೂ. ಇನ್ನೊಂದು ವೈಟ್ ಇತ್ತಲ್ಲ ಇಲ್ಲಿ. ದಿಸ್ ಇಸ್ ಆಲ್ಸೋ ನ್ಯೂ. ಆ್ಯಂಡ್ guys, should I go with Indian or Western? He's not even telling me. Indian restaurant ಅಥವಾ German restaurant, Korean restaurant, or ಆ ಕಡೆ ಇನ್ನೊಂದು ಕಬೋರ್ಡಲ್ಲಿ ವೆಸ್ಟರ್ನ್ ವೇರ್ಸ್ ಇದೆ. ಓಕೆ, ಯಾವುದೋ ಒಂದು ಹಾಕ್ಕೊಂಡು ರೆಡಿ ಆಗ್ತೀನಿ. ಆಲ್ ಸೆಟ್. ಹೆಂಗಿದೆ ನನ್ನ ಹೊಸ ಫ್ರಾಕು? ಡು ಐ ಲುಕ್ ಪ್ರಿಟಿ? ಜಾಸ್ತಿ ಓವರ್ ಆಕ್ಷನ್ ಬೇಡ. ಲೆಟ್ಸ್ ಗೋ. ಚೆನ್ನಾಗಿದೆ ಆಕ್ಚುಲಿ ಹೇರ್ ಸ್ಟೈಲ್ ಮಾಡೋದಕ್ಕಿಂತ. ಹೌದಾ? ಫುಲ್ ಮುಂಗಾರು ಮಳೆ ಫೀಲ್ಸಾ? ಹೌದೌದು. ಇಷ್ಟುದ್ದ ಅದೇ ಮುಂಗಾರು ಮಳೆ ಗಣೇಶ್ ಹೋಗಿ ಜೋಗಯ್ಯೋ ಅನ್ಬೇಕು. ಸ್ವಲ್ಪ ಬೆಳೆಸಿ ಕಟ್ ಮಾಡಿಸ್ತಾ. ಓಕೆ, good. I
didn't tell you to prove, my God. I know you are handsome. You are handsome. You are. This. Oh, perfect. This one? Good. Thank you. ಸೊ ನಾವಿಬ್ರು ಲವ್ ಬರ್ಡ್ಸ್ ಇವಾಗ ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಆಲ್ ಸೆಟ್, ಮಳೆ ಬರ್ತಿದೆ. ಸೊ ಎಷ್ಟೇ ಚೆಂದ ರೆಡಿ ಆದರೂ ಏನೇ ಚೆನ್ನಾಗಿರೋ ಔಟ್ಫಿಟ್ ಹಾಕ್ಕೊಂಡ್ರು ಅದ್ರ ಮೇಲ್ಗಡೆ ಇದು ನಮ್ಮ ಫೇವ್ರೇಟ್ ಅಟೈರ್. ಸೊ ನೀವು ಏನು ಹಳೆ ಡ್ರೆಸ್ ಹಾಕ್ಕೊಂಡ್ರು ಗೊತ್ತಾಗಲ್ಲ, ಬಟ್ ನಾನು ಹೊಸದೇ ಹಾಕ್ಕೊಂಡಿರೋದು. ಕ್ರೂಸ್ ಮಾಡ್ತಾ ಇದ್ದೀವಿ. ಆಫ್ ದ ಓಲ್ಡ್ ಬಸ್ ಇದು ಕ್ರಿಸ್ಮಸ್ ಪಾರ್ಟಿ ಮಾಡ್ತಿದ್ದಾರೆ ನೋಡಿ ಒಳಗಡೆ. ಚಂದ ಇದೆಯಲ್ಲ. ಟ್ರೈನ್ ಇದು, ಪಾರ್ಟಿ ಟ್ರೈನ್. ಅದು ಪ್ರೀತಿ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೇಳಿ ಈ ಥರ ಇಲ್ಲ, ಸುಳ್ಳು. ಮತ್ತೆ ರೈನ್ ಟವರ್ ಹತ್ರ ಯಾಕೆ ಬಂದಿದ್ದೀವಿ? ನಂಗೆ ಗೊತ್ತು, ಇಲ್ಲಿ ಯಾವುದು ಇಂಡಿಯನ್ ರೆಸ್ಟೋರೆಂಟ್ ಇಲ್ಲ. ಐ ವಾಸ್ ಟೆಲ್ಲಿಂಗ್ ಯು ಮೆನಿ ಟೈಮ್ಸ್, ಬಟ್ ಆ್ಯಕ್ಚುಲಿ ನೀವು ಹೇಳಿದ್ರೆ ಮುಂಚೆನೆ ಪ್ರಿಪೇರ್ ಆಗಿ ಚೆನ್ನಾಗಿರೋ ಡ್ರೆಸ್ ಹಾಕೊಳ್ತಿದ್ದೆ, ಇನ್ನೂ ಚೆನ್ನಾಗಿರೋದು. ಇಲ್ಲ, ಮತ್ತೆ ಯಾಕೆ ರೈನ್ ಟವರ್ ಹತ್ರ ಬಂದಿದ್ದೀವಿ? ಯು ಟೋಲ್ಡ್ ಮಿ ಅಲ್ಲ, ಯಾವತ್ತಾದ್ರೂ ಸ್ಪೆಷಲ್ ಒಕೇಶನ್ಗೆ ರೈನ್ ಟವರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಊಟ ಮಾಡೋಣ ಅಂತ. ಓ ಮೈ ಗಾಡ್, ಅಲ್ಲಿ ನೋಡು ಮೇಲ್ಗಡೆ ಫುಲ್ ಯಾರು ಇದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ, ಮ್ಯೂಸಿಕ್ ಎಲ್ಲ ಬರ್ತಿದೆ. ಹೌದಾ? ಸೊ ಲುಕ್ ಅಟ್ ರೈನ್ ಟವರ್ ಗೈಸ್. ವಾವ್, ಬ್ಯೂಟಿಫುಲ್. ಒಳಗಡೆ ಮ್ಯೂಸಿಕ್, ಡ್ಯಾನ್ಸ್ ಎಲ್ಲ ಇದೆ. ಅಲ್ಲಿ ರೆಕಾರ್ಡ್ ಮಾಡೋಂಗಿಲ್ಲ. ಐ ಥಿಂಕ್ ವಿ ಕ್ಯಾನ್ ಟೇಕ್ ಸೆಲ್ಫೀಸ್, ಚೆನ್ನಾಗಿ ಬರುತ್ತೆ. ಸೊ ಪ್ಯಾರಿಸಲ್ಲಿ ಐಫೆಲ್ ಟವರ್ ಹೇಗೋ ಅದೇ ಥರ ನಮ್ಮ ಡುಸೆಲ್ಡಾರ್ಫಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ ಈ ಒಂದು ಟವರ್. ಇಟ್ಸ್ ಕಾಲ್ಡ್ ರೈನ್ ಟವರ್. ಸೊ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಒಳಗಡೆ ವಿ ಹ್ಯಾಡ್ ರಿಯಲಿ ಗ್ರೇಟ್ ಟೈಮ್, ಬಟ್ ಐ ಕುಡಂಟ್ ಶೂಟ್. ಇನ್ನೊಂದು ಏನಪ್ಪ ಅಂದರೆ ತುಂಬ ಗಾಳಿ ಇತ್ತು. ಸತ್ಯವಾಗ್ಲೂ ಅಲ್ಲಿ ಏನು ಮಾತಾಡಿದ್ದೀನೋ ಗೊತ್ತಿಲ್ಲ, ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಐ ಕುಡಂಟ್ ಶೂಟ್. ಸೊ ನೆಕ್ಸ್ಟ್ ಟೈಮ್ ಮತ್ತೆ ನಾವು ಜಾನ್ವರಿಲಿ ಅಥವಾ ನ್ಯೂ ಇಯರ್ ಆರ್ ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿಗೆ ಹೋಗ್ತೀವಿ, ಆವಾಗ ತೋರಿಸ್ತೀವಿ. ಸೊ ನಾವು ಲೆಟ್ಸ್ ಗೋ ಟು ಫುಡ್. ಗೈಸ್, ಇದೆ ಇಂಡಿಯನ್ ರೆಸ್ಟೋರೆಂಟು. ಐ ಥಿಂಕ್ ಪಂಜಾಬಿ ರೆಸ್ಟೋರೆಂಟ್ ಇದು. ವಿ ಆರ್ ಹ್ಯಾವಿಂಗ್ ಅವರ್ ಕ್ಯಾಂಡಲ್ ಲೈಟ್ ಡಿನ್ನರ್. ಹಲೋ. ಸೊ ನಾವು ಸ್ವಲ್ಪ ಇಂಡಿಯನ್ ಫೀಲೇ ಇರಲಿ ಅಂತ ಇಂಡಿಯನ್ ರೆಸ್ಟೋರೆಂಟೇ ಚೂಸ್ ಮಾಡಿ ಫೈನಲಿ ಮತ್ತೆ ಅಲ್ಲಿಗೆ ಹೋದ್ವಿ. ಬಿಕಾಸ್ ನಮಗೆ ರೈನ್ ಟವರಲ್ಲಿ ಊಟ ಮಾಡೋಕ್ಕೆ ಪ್ರಿಯರ್ ಬುಕ್ಕಿಂಗ್ಸ್ ಎಲ್ಲ ಮಾಡಬೇಕಿತ್ತು. ಹೋಗಿ ನೋಡೋಕ್ಕೆ ಮಾತ್ರ ಬುಕ್ ಮಾಡಿದ್ವಿ ನಾವು. ಯಾ, ಬೇಗನ್ ಆಫ್ ಮಾಡೋದು ಬೇಡ. ಫಿಶ್ ಕರಿ ಬೇಕಾ? ಫಿಶ್, ಮಚ್ಲಿ ಕರಿ, ಲ್ಯಾಂಬಲ್ಲಿ ರೋಸ್ಟ್ ಕರಿ. ಸೈಡ್ ಡಿಶಸ್ ಅದೇ ಸೈಡ್ ತೊಗೊಳೋದಾದ್ರೆ ಫಿಶ್ ಕರಿ ಅದು ಅದೇ ಲ್ಯಾಂಬ್. ಫಿಶ್ ಕಬಾಬ್ ಏನಿಲ್ಲ, ಇಲ್ಲಿ ಆಪ್ಷನ್ಸ್ ಕಮ್ಮಿ, ಬಟ್ ಚೆನ್ನಾಗಿರುತ್ತೆ. ಮುರುಗ್ ಕೊರ್ಮ, ಮುರ್ಗ್ ಟಿಕ್ಕಾ ಮಖಾನಿ ಅಂದರೆ ಬಟರ್ ಚಿಕನ್, ಇದನ್ನ ಅಂತೀರಿ ಡಾಬಾ ಚಿಕನ್, ಟ್ರೆಡಿಷನಲ್ ಸ್ಪೈಸಿ ಚಿಕನ್ ಕರಿ ಆಸ್ typically prepared in Indian households. And so 10 pieces of lamb cooked with onions, ginger, garlic, yogurt and mild spices. ಬೇಕಾದ್ರೆ ಅವನ್ನ ಸ್ಪೈಸಿ ಮಾಡಂತ ಹೇಳಿದ್ರೆ ಮಾಡಿ, ಇಲ್ಲಾಂದರೆ ಇದು ಇವು 3 ಆಪ್ಷನ್ ನೋಡು. ರೋಸ್ಟ್ ಪಾಲಕ್ಕು ಬೇಡ. Radha goes to 6 pieces in mine, so started with chili, coriander and special herbs. With
ಗೋಸ್ಟ್ ಟ್ರೈ ಮಾಡ್ತೀಯಾ? ಗೋಸ್ಟ್ ಕೇಬರಿ ಲ್ಯಾಂಪ್ ಕರಿ ಮಸಾಲ ರಾಧಾ ಗೋಸ್ಟ್ ಆ್ಯಂಡ್ ಡ್ಯೂಲ್ ಧಾಬಾ ಚಿಕನ್ ಗಾರ್ಲಿಕ್ ನಾನ್ 12 ಅಲ್ಲ 14 and 21 ಡಿಶ್ ನಂಬರ್ 14 and 21 ಪನೀರ್ ಟಿಕ್ಕಾ ಬೇಡ. I don't like paneer that much. So order ಮಾಡ್ತಾಯಿದ್ದೀನಿ. Tandoor broth or Please get rank healthy. Espresso martini. ಲಸ್ಸಿ Side dishes, dips, rice specialist, desserts, gulab jamun, gajar ka halwa, pista kulfi, typical Indian alla. ಗೋಲ್ಡ್ ಮಾಂಕ್ರ ಎಲ್ಲ ಬೇಡ ಅಂದರು. ಡ್ರಿಂಕ್ಸ್ ಅಂತ ಅದೇ ಅವ್ರಿಗೆ ಲಸ್ಸಿ ಕೋಲಾ ಬೇಡ, ಕೋಲ್ಡ್ ಆಗಿದೆ. ಲಸ್ಸಿ ಇಸ್ ಆಲ್ಸೋ ಯೋಗಟ್ ನೋ ಕರ್ಡ್, ಬಟ್ ಐ ಕ್ಯಾನ್ ಗೋ ಯಾಕಂದ್ರೆ ಫುಲ್ ಸಾಲಿಡ್ ಆಗುತ್ತೆ. ಸಮಥಿಂಗ್ ಹಾಟ್ ಸ್ಪೈಸಿ ಸೂಪ್ಸೇ ಇಲ್ಲ ಅಲ್ಲ? ಸೂಪ್ ಆಯ್ತಲ್ಲ ಫಸ್ಟ್. ದೆನ್ ಐ ವಿಲ್ ಗೋ ವಿತ್ I'll go with soup ಹೌದಾ? because ಲಸ್ಸಿಗಿಂತ ಇಟ್ ಇಸ್ ಬೆಟರ್ ಸ್ವಲ್ಪ ಥ್ರೋಟ್ಗೆ. ಸರಿ ಅಮ್ಮ, ಚಿಕನ್ ಸ್ಟಾರ್ಟರ್ ಏನು ಬೇಡವಾ? ನೋಡಿ ಗೈಸ್, ಇಲ್ಲಿ ಫುಲ್ ನಮ್ಮ ಇಂಡಿಯನ್ ಪಾಟರಿ ಆ್ಯಂಡ್ ಸ್ಟಿಚಿಂಗು, ಲಾರಿ, ಟ್ರ್ಯಾಕ್ಟರ್, ವಾರಣಾಸಿ ಪಿಕ್ಚರ್ಸು, ಕಾಶಿ, ವಾವ್. ಅಲ್ಲಿ ಪಂಜಾಬಿ ಸ್ಟೈಲಲ್ಲಿ ಐ ಥಿಂಕ್ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾರಲ್ಲ ಅದೆಲ್ಲ ಇದೆ. ಬಟ್ this is the restaurant. ಏನು ಸ್ಮೈಲ್ ಮಾಡ್ತೀಯಲ್ಲ? ಏನು ಹೇಳಮ್ಮ? You look good. I know ಅಂದಿಲ್ಲ ಇರಲಿ ನಡೆಯುತ್ತಂತನಾ? Good for you. ಮ್ಯಾಂಗೋ ಲಸ್ಸಿ ಆ್ಯಕ್ಚುಲಿ ಪಂಜಾಬಿ ರೆಸ್ಟೋರೆಂಟಲ್ಲೇ ಚೆನ್ನಾಗಿರೋದು. ನನ್ನ ಗಂಟ್ಲು ಸರಿ ಇದ್ದಿದ್ರೆ 2 ತೊಗೊಬೋದು. ಸೊ ಜರ್ಮನಿಗೆ ಬಂದಾಗ್ಲಿಂದನೂ ನಾವಿಬ್ಬರು ಹೊರಗಡೆ ಹೋಗೋದಂತೂ ವೆರಿ ಕಾಮನ್ ಆಗೋಗಿದೆ. ಬಿಕಾಸ್ ಹೊಸದಾಗಿರೋದ್ರಿಂದ ನನಗೂ ಕೂಡ ಪ್ರತಿ ಸಲ ಹೊರಗಡೆ ಹೋಗಬೇಕು, ಬೇರೆ ಪ್ಲೇಸಸ್ ಎಲ್ಲ ಚೆಕ್ಔಟ್ ಮಾಡಬೇಕು, ಹೊಸ ಹೊಸ ಡಿಶಸ್ ಟ್ರೈ ಮಾಡಬೇಕು, ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಸೊ ಅದೆಲ್ಲವನ್ನೂ ಫುಲ್ಫಿಲ್ ಮಾಡಿದ್ದಾರೆ. ಆ್ಯಂಡ್ ಈ ಹ್ಯಾಸ್ ನೆವರ್ ಟೋಲ್ಡ್ ನೋ ಟು ಎನಿಥಿಂಗ್. ಸೊ ಐ ಆಮ್ ರಿಯಲಿ ಲಕ್ಕಿ ಅವ್ರು ನನಗೆ ಸಿಕ್ಕಿರೋದಕ್ಕೆ.
ಲಸ್ಸಿ ಬಂದಾಯಿತು, ಚಿಕನ್ ಮ್ಯಾಚೋ ಸೂಪ್ ಬಂದಾಯಿತು, ಫುಡ್ಡೇ ಬಂದಿಲ್ಲ. ಅಷ್ಟೇ ಲಸ್ಸಿ ಕೊಟ್ಬಿಟ್ಟಿದ್ದಾರೆ ಗೈಸ್. ಫೈನಲಿ ಅಮ್ಮಿ ಫುಡ್ ಬಂದಿದೆ. ರಾಧಾ ಕೀಟೋಸ್ ಸಮಥಿಂಗ್ ಇದು ಗಾರ್ಲಿಕ್ ಬ್ರೆಡ್, ಬಟರ್ ನಾನ್, ಜೀರಾ ರೈಸ್. ವಾಟ್ಸ್ ದಟ್? ಧಾಬಾ ಚಿಕನ್. ಇನ್ನು ಕೊಡೋಕ್ಕೆ ಎಷ್ಟೊತ್ತು ಮಾಡ್ತಾರೆ. ಲೆಟ್ಸ್ ಸಿ. ಫಸ್ಟ್ ಲೆಟ್ಸ್ ಸ್ಟಾರ್ಟ್ ಈಟಿಂಗ್. Garlic naan and some 2 type of sabjis, rice, bread, so and so. ನನ್ನ ಕೈ ನಲ್ತಾ ಇರಬೇಕಾದ್ರೆಲ್ಲ ಶ್ಯಾಡೋ ಬರ್ತದೆ. ಸೊ ವಿ ಆರ್ ಹ್ಯಾವಿಂಗ್ ಡಿನ್ನರ್. ಸೊ ಗೈಸ್, ತುಂಬ ಅಮೇಝಿಂಗ್ ಆಗಿರೋ ಊಟ ಅಂತೂ ಆಯಿತು. ಮನೆಗೆ ಹೋಗೋ ಸಮಯ. ಲ್ಯಾಂಪ್ ತಿಂದೆ ಆಫ್ಟರ್ ಲಾಂಗ್ ಟೈಮ್. ಮಟನ್ ಸಖತ್ತಾಗಿತ್ತು ಆ್ಯಂಡ್ ಸಮ್ ರೋಸ್ಟ್ ಈಸ್ಟ್ ಅಂತಲ್ಲ ಏನೇನೋ ಹೆಸರಿತ್ತು, ಬಟ್ ಇಟ್ ವಾಸ್ ಟೇಸ್ಟಿಂಗ್ ಟೂ ಗುಡ್. ಚಿಕನ್ ಐಟಮ್ಸ್ ಎಲ್ಲನೂ ಚೆನ್ನಾಗಿತ್ತು. ಫುಲ್ ಹ್ಯಾಪಿ ಟಮ್ಮಿ ಸದ್ಯಕ್ಕೆ ನಂದು. ಇವಾಗ ಈಗ ಮನೆಗೆ ಹೋಗುವ ಸಮಯ. ಲೆಟ್ಸ್ ಗೋ. ಸೊ this was all about my love anniversary, first love anniversary. ತುಂಬ ಖುಷಿ ಆಗ್ತಿದೆ, ಮನಸ್ಸು ತುಂಬಿ ಬರ್ತಿದೆ. ಈ ಟೈಮಲ್ಲಿ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಮೈ ಡ್ಯಾಡ್ ಫಾರ್ ಚೂಸಿಂಗ್ ಕನ್ನಾ ಆ್ಯಂಡ್ ಮೈ ಮಾಮ್ ಆ್ಯಂಡ್ ಮೈ ಅಂಕಲ್, ದ ಎಂಟೈರ್ ಫ್ಯಾಮಿಲಿ ಫಾರ್ ಚೂಸಿಂಗ್ ಕನ್ನಾ. ಆ್ಯಂಡ್ ಥ್ಯಾಂಕ್ ಯು ಕನ್ನಾ ಫಾರ್ ಚೂಸಿಂಗ್ ಮೀ. Guys, I'm finally home and this was all about today, and I hope ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ. and thank you so much for watching, and this was all about our love anniversary video. We really had a great time and I feel so good. ಎಲ್ಲರೂ ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ಕೊಡ್ತಾ ಇರಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್ ಟು ಯು ಆಲ್. ಬಾಯ್ ಬಾಯ್. ಬೇಗ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್. ಲವ್ ಯು.